ಅಂತ ವ್ಯಕ್ತಿ. ಯಾಕಂದ್ರೆ ತೀರ್ಥರವರು ಹೇಳಿದ ಹಾಗೆ 39,130 ಅಂತ ಲೆಕ್ಕ ಕೊಟ್ಟ ಕ್ಷೇತ್ರದಲ್ಲಿ 39,130 ಅಂತ ಬರ್ತದೆ ಅಂದ್ರೆ ಕಾರ್ಯಕರ್ತರು ಮತದಾರರೊಟ್ಟಿಗೆ ಇಟ್ಕೊಂಡಿರುವ ಸಂಪರ್ಕದ ಕಾರಣಕ್ಕೆ ಮಾತ್ರ ಈ ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯ. ಯಾವುದೇ ಇದಕ್ಕೆ ಎರಡು ಪ್ರಶ್ನೆ ಇಲ್ಲ. ನಿರಂತರವಾಗಿ ಆ ಕಾರ್ಯಕರ್ತ ಮತದಾರರ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ ತನ್ನ ಬೂತ್ನ ವ್ಯಾಪ್ತಿಯಲ್ಲಿ, ತನ್ನ ವ್ಯಾಪ್ತಿಯಲ್ಲಿ ಒಬ್ಬ ಕಾರ್ಯಕರ್ತನಿಗಿರುವ ಜವಾಬ್ದಾರಿಯನ್ನ, ಪದಾಧಿಕಾರಿಗಿರುವ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರ್ವಹಿಸಿದ್ರೆ ಮಾತ್ರ ಈ ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯ. ನಮ್ಮ ಪ್ರಧಾನಮಂತ್ರಿಗಳು ಚುನಾವಣೆ ಮುಗಿದ ನಂತರ ವಿವೇಕಾನಂದರ ರಾಕ್ಗೆ ಹೋಗಿ ಕನ್ಯಾಕುಮಾರಿಯಲ್ಲಿ 2 ದಿವಸ ಧ್ಯಾನವನ್ನ ಮಾಡಿದ ನಂತರ ಒಂದು ಮಾತನ್ನು ಹೇಳಿದ್ರು, ಇದಂ ನಾ ಮಮ ಅಂತ ಹೇಳಿದ್ರು. ದಿಸ್ ಇಸ್ ನಾಟ್ ಮೈನ್ ಅನ್ನುವಂಥದ್ದು. ನಾನು ಈ ಕಾರ್ಯಕರ್ತರ ಮುಂದೆ ಅತ್ಯಂತ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಚುನಾವಣೆ ಗೆಲುವು ನನ್ನದಲ್ಲ ಅನ್ನುವಂಥ ಸ್ಪಷ್ಟವಾದ ಅರಿವು ನನಗಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಈ ಚುನಾವಣೆಯ ಗೆಲುವು ನಮ್ಮ ಕಾರ್ಯಕರ್ತರ ಗೆಲುವು, ಈ ಚುನಾವಣೆಯ ಗೆಲುವು ನಮ್ಮ ವಿಚಾರದ ಗೆಲುವು, ಹಿಂದುತ್ವದ ಗೆಲುವು, ನಮ್ಮ ಸಂಘಟನೆಯ ಗೆಲುವು, ನಮ್ಮ ಹಿರಿಯರು ಪಟ್ಟ ಶ್ರಮದ ಗೆಲುವು, ನಾರಿ ಶಕ್ತಿಯ ಗೆಲುವು, ಯುವ ಶಕ್ತಿಯ ಗೆಲುವು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಮೇಲೆ ಜನಮಾನಸ ಇಟ್ಟುಕೊಂಡಿರುವ ಅಭಿಮಾನದ ಗೆಲುವು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಈ ಬಾರಿಯ ಚುನಾವಣೆ ಬೇರೆಲ್ಲ ಚುನಾವಣೆ ರೀತಿ ಇರಲಿಲ್ಲ. ಈ ಜಿಲ್ಲೆಯಲ್ಲೂ ಕೂಡ ಅಪಪ್ರಚಾರ ನಡೆಯಿತು. ಈ ಜಿಲ್ಲೆಯಲ್ಲೂ ಕೂಡ ಹಿಂದುತ್ವವನ್ನ ಜಾತಿಯ ಆಧಾರದಲ್ಲಿ ಒಡೆಯುವಂತ ಪ್ರಯತ್ನ ನಡೆಯಿತು. ಈ ಜಿಲ್ಲೆಯಲ್ಲೂ ಕೂಡ ಗ್ಯಾರಂಟಿಯ ಪ್ರಭಾವ ಒಂದಷ್ಟು ಆಗಿದೆ. 24ನೇ ತಾರೀಕಿಗೆ 26ಕ್ಕೆ ಚುನಾವಣೆ ನಡೆದು 24ಕ್ಕೆ ಕಾಂಗ್ರೆಸ್ ಸರ್ಕಾರ ಅಕೌಂಟಿಗೆ ಹಣ ಹಾಕುವಂತ ಪ್ರಯತ್ನವನ್ನು ಮಾಡಿದೆ. ಹಾಗಾಗಿ ಇಂಥ ಒಂದು ವಿಭಿನ್ನ ಪರಿಸ್ಥಿತಿಯಲ್ಲಿ 3ನೇ ಬಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಾವೆಲ್ಲ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಿದಂತಹ ಸಂದರ್ಭದಲ್ಲಿ 3ನೇ ಬಾರಿಗೆ ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಸಹಜವಾದ ಒಂದು ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ಕೂಡ ಇರ್ತದೆ. ಇದೆಲ್ಲದರ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯ ಪರಿಸ್ಥಿತಿ ಅಂತೂ ನಿಮಗೆ ಗೊತ್ತೇ ಇರಬಹುದು. SDPI ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದಂತಹ ಸಂದರ್ಭದಲ್ಲಿ ಕೂಡ, ನಮ್ಮ ವಿರೋಧಿಗಳು ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದಂತಹ ಸಂದರ್ಭದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 1.5 ಲಕ್ಷ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ನಮ್ಮ ವಿಚಾರ ಜನಮಾನಸದ ಮಧ್ಯೆ ಹೋಗಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೆಲಸಗಳು ಜನಮಾನಸದ ಮಧ್ಯೆ ಹೋಗಿದೆ. ಮತ್ತು ಇದೆರಡನ್ನು ನಮ್ಮ ಕಾರ್ಯಕರ್ತರು ಮತದಾರರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ನನ್ನಂತೂ ಖಂಡಿತ ಭಾವನೆ. ಹಾಗಾಗಿ ಅಂತ ಕಾರ್ಯಕರ್ತರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಮ್ಗೊಂದಷ್ಟು ಸವಾಲುಗಳಿದೆ. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ, ಹಿಂದೆ 5 ವರ್ಷ ಸಿದ್ದರಾಮಯ್ಯ ಯಾವ ರೀತಿ ಇದ್ರ ಅದಕ್ಕೆ ಯಾವುದೇ ರೀತಿಯಲ್ಲಿ ಭಿನ್ನವಾಗಿರೋದು. ಈ ಬಾರಿ ಕೂಡ ಹಿಂದೂ ವಿರೋಧಿ ಕೆಲಸಗಳನ್ನ, ಭ್ರಷ್ಟಾಚಾರವನ್ನ ಎಲ್ಲ ಮೀರಿ ಮಾಡ್ತಾ ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಇದರ ಮಧ್ಯೆ ನಾವು ಕೆಲಸವನ್ನ ಮಾಡ್ಬೇಕು. ಗ್ಯಾರಂಟಿ ಅನ್ನುವಂತ ಒಂದು ನಾಟಕವನ್ನ ಮಾಡ್ತಾ ಒಂದು ಕಡೆಯಲ್ಲಿ ಕೊಡೋದು, ಇನ್ನೊಂದು ಕಡೆಯಲ್ಲಿ ಅದಕ್ಕಿಂತ ಜಾಸ್ತಿ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 10-15 ದಿವಸಗಳಲ್ಲಿ ನಾವು ಯಾವ ರೀತಿ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸಿದ್ದಾರೆ, ಹಾಲಿನ ಬೆಲೆಯನ್ನು ಏರಿಸಿದ್ದಾರೆ, ರೆವಿನ್ಯೂ ಸ್ಟ್ಯಾಂಪ್ ನ ಬೆಲೆಯನ್ನು ಏರಿಸಿದ್ದಾರೆ. ಎಲ್ಲಿ ಸಿಗ್ತದೆ ಅಲ್ಲಿ ಏರಿಸುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಮಗೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಇದೇ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನ ತರುವಂತ ಕೆಲಸವನ್ನು ಮಾಡಬೇಕಾಗಿದೆ. ಈಗ ಕಾಂಗ್ರೆಸ್ ಹೋಗ್ತಾ ಇರುವಂತ ರೀತಿ ನೋಡಿದ್ರೆ ಅವರಷ್ಟಕ್ಕೆ ಬಿದ್ದು ನಮ್ಮ ಸರ್ಕಾರ ಬರುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇಷ್ಟೇ ಹೇಳುದು, ವಿಶೇಷವಾಗಿ ಸುಳ್ಯದ ಕಾರ್ಯಕರ್ತರಿಗೆ, ಮತದಾರರ ಜೊತೆ ನಿರಂತರವಾದ ಸಂಪರ್ಕವನ್ನು ನಾವು ಇಟ್ಕೊಳ್ಳೋಣ. ಮತದಾರರ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಕೆಲಸವನ್ನ ಮಾಡೋಣ. ಅವರ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವ ಕೆಲಸವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಂಧುಗಳು, ಈ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿರುವ ಅವಕಾಶಗಳು ಬೇರೆ, ಸಮಸ್ಯೆಗಳು ಬೇರೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳೇ ಬೇರೆ. ಒಬ್ಬ ಸಂಸದನಾಗಿ ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡ್ತಾ ಇದೆ. ಈ ಭಾಗದಲ್ಲಿ ಅಡಿಕೆಯ ದೊಡ್ಡ ಸಮಸ್ಯೆ ಇದೆ. ಅಡಿಕೆ ಎಲೆ ಚುಟ್ಟಿ ರೋಗ ಇರ್ಬೋದು, ಹಳದಿ ರೋಗ ಇರ್ಬೋದು. ಅದರ ಜೊತೆಗೆ ಕಾನೂನಿನ ತೊಡಕುಗಳು. ಇವತ್ತು ಅಡಿಕೆ ಒಂದು ಹಾನಿಕಾರಕ ವಸ್ತು ಅನ್ನುವಂಥ ಒಂದು ಕಾನೂನು ಹೋರಾಟದ ಮಧ್ಯೆ ನಾವು ಅಡಿಕೆ ಬೆಳೆಗಾರರು ಸುಳ್ಯ ಭಾಗದಲ್ಲಿ ಇದ್ದೇವೆ. ಅದರ ಜೊತೆಗೆ ನಮ್ಗಿರುವಂತಹ ಸಂಪರ್ಕದ ಸಮಸ್ಯೆಗಳು, ಅದು ರಸ್ತೆ ಸಂಪರ್ಕದಿಂದ ಹಿಡಿದು ಡಿಜಿಟಲ್ ಸಂಪರ್ಕದವರೆಗೆ
ಈ ಸಮಸ್ಯೆಗಳ ಬಗ್ಗೆ ಅರಿವು ನನಗೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ವಿದ್ಯುತ್ನ ಸಮಸ್ಯೆಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಈ ಎಲ್ಲ ಸಮಸ್ಯೆಗಳನ್ನ ಸಮಗ್ರವಾಗಿ ಹೇಗೆ ನಿವಾರಿಸಬಹುದು ಅನ್ನುವಂಥದ್ದನ್ನು ನಾನು ಶಾಸಕರು ಒಟ್ಟಿಗೆ ಕೂತ್ಕೊಂಡು ರಾಜ್ಯ ಸರ್ಕಾರದಿಂದ ಏನ್ ಮಾಡಬಹುದು, ಕೇಂದ್ರ ಸರ್ಕಾರದಿಂದ ಏನ್ ಮಾಡಬಹುದು, ನಮ್ಮೆಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇಂದ ಏನ್ ಮಾಡಬಹುದು, ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡಬೇಕನ್ನುವಂಥದ್ದು ನನ್ನ ಬದ್ಧತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಇಷ್ಟು ಮಾತ್ರ ಭರವಸೆಯನ್ನ ಕೊಡ್ತೇನೆ. ಈ ಸಮಸ್ಯೆಗಳಿಗೆ ಉತ್ತರ ಕಂಡು ಹುಡುಕುವಲ್ಲಿ ನಾವೊಂದು ಸಮಗ್ರವಾಗಿ ಯೋಚನೆ ಮಾಡಿ ನಾನು ಶಾಸಕರು ಒಟ್ಟಿಗೆ ಸೇರಿ ನಿಮ್ಮ ಅಭಿಪ್ರಾಯಗಳನ್ನ ಪಡೆದುಕೊಂಡು ಅದಕ್ಕೆ ಉತ್ತರ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಅಡಿಕೆ ಬೆಳೆಗಾರರ ಸಮಸ್ಯೆಯ ಬಗ್ಗೆ ನಾನು ಮುಂದಿನ ದಿವಸಗಳಲ್ಲಿ ಕೃಷಿ ಸಚಿವರನ್ನ ಭೇಟಿಯಾಗಿ ಕ್ಯಾಂಪೋ ಅವರ ಜೊತೆಗೆ ಕೃಷಿ ಸಚಿವರನ್ನ ಭೇಟಿಯಾಗಿ, ಯಾಕೆಂದ್ರೆ ಅಡಿಕೆ ಬೆಳೆಗಾರರು ಇಡೀ ದೇಶವ್ಯಾಪಿ ಇರುವಂತ ಬೆಳೆ ಅಲ್ಲ ಇದು. ಇದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿಯ ಸ್ವಲ್ಪ ಭಾಗ, ಇವತ್ತು ಬಯಲುಸೀಮೆ ಒಂದಷ್ಟು ಭಾಗಗಳಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಕೇಂದ್ರ ಕೃಷಿ ಸಚಿವರು ಪ್ರಯಾರಿಟಿಯನ್ನ ಕೊಡಬೇಕಾದ್ರೆ ನಮ್ಮ ಆಗ್ರಹ ಅದೇ ರೀತಿಯಲ್ಲಿ ಇರಬೇಕು ಮತ್ತು ಈ ಭಾಗದ ಜನರಿಗೆ ಇದೊಂದು ಪ್ರಮುಖ ವಾಣಿಜ್ಯ ಬೆಳೆ ಆಗಿರುವ ಕಾರಣಕ್ಕೆ ಅದಕ್ಕೆ ಯಾವ ರೀತಿಯಲ್ಲಿ ಕೇಂದ್ರದ ಕೃಷಿ ಸಚಿವರಿಗೆ ಅದಕ್ಕೆ ಆಗ್ರಹವನ್ನು ನೀಡಿ ಇದೊಂದು ಕೃಷಿ ಯೋಗ್ಯ ಬೆಳೆ ಮತ್ತು ಇದು ಹಾನಿಕಾರಕ ವಸ್ತು ಅಲ್ಲ ಅನ್ನುವಂಥದ್ದನ್ನು ಕೂಡ ಎರಡೂ ದೃಷ್ಟಿಯಿಂದ ಕೇಂದ್ರ ಕೃಷಿ ಸಚಿವರ ಸಹಕಾರ ಅಗತ್ಯ ಇರುವುದರಿಂದ ನಾನು ಈ ದಿಸೆಯಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ಕೂಡ ಮಾಡ್ತೇನೆ. ಅದಕ್ಕೆ ಶಾಸಕರನ್ನು ಒಟ್ಟುಗೂಡಿಸಿ ನಾವು ಭೇಟಿ ಆಗ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. BSNL ಒಂದು ಸಮಸ್ಯೆ ಮೊನ್ನೆ ಶಾಸಕರು ಬಂದಿದ್ರು, ನಾನು DC ಅವರ ಜೊತೆ ಮಾತನಾಡಿದ್ದೇನೆ. ಇದು ಕೇವಲ BSNL ಜೊತೆ ಮಾತುಕತೆ ಮಾಡಿ ಈ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಇವತ್ತು BSNL ಅಂತ ರಿಸೋರ್ಸಸ್ ಇಲ್ಲ, ಅಂತ ಫಂಡ್ಸು ಇಲ್ಲ. ಹಾಗಾಗಿ ಬೇರೆ ಪ್ರೈವೇಟ್ ಏರ್ಟೆಲ್, ಜಿಯೋ ಮತ್ತು ವಿವಿಧ ಕಂಪನಿಗಳೇನಿದೆ ಇವರ ಮಧ್ಯೆ ಶೇರಿಂಗ್ ವ್ಯವಸ್ಥೆಯನ್ನು ಮಾಡಿ ಏನಾದರೂ ಇದಕ್ಕೆ ಉತ್ತರ ಕಂಡುಕೊಳ್ಬಹುದು ಅನ್ನುವಂಥ ಯೋಚನೆ ಕೂಡ ನಾವು ಮಾಡಬೇಕಂತ ಇದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಸಭೆಗಳನ್ನು ಮಾಡಿ ಯಾವ ರೀತಿ ಉತ್ತರ ಕೊಡಬಹುದು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡ್ತೇವೆ. ವಿದ್ಯುತ್ ಸಮಸ್ಯೆ ಬಗ್ಗೆ ನನಗೆ ನಿಜವಾಗಿಯೂ ತುಂಬಾ ಅರಿವಿಲ್ಲ. ಹಾಗಾಗಿ ಅದರ ಬಗ್ಗೆ ಒಂದಷ್ಟು ತಿಳಿದುಕೊಂಡು ಅಧ್ಯಯನವನ್ನು ಮಾಡಿಕೊಂಡು ಹೇಗೆ ಸರ್ಕಾರಿ ವ್ಯವಸ್ಥೆಯನ್ನು ಜೋಡಿಸಿಕೊಂಡು ಇಲ್ಲಿ ವಿದ್ಯುತ್ ಸಮಸ್ಯೆ ನಿವಾರಣೆಗೆ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥ ಕೂಡ ಯೋಚನೆ ಮಾಡ್ತೇವೆ. ಒಟ್ಟು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಒಂದಷ್ಟು ಯೋಜನೆಗಳನ್ನು ಈಗಾಗಲೇ ಮಾಡಿದ್ದೇನೆ. ಕಾಡಿಯೂರು ಮತ್ತು ಕಾಮಿನಾಡಿನ ರೈಲ್ವೆ ವಿಷಯವನ್ನು ನೀವು ಉಲ್ಲೇಖ ಮಾಡಿದ್ರಿ. ನನಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಅದೆಷ್ಟು ಫೀಸಿಬಲ್ ರೈಲ್ವೆ ರೂಟ್ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಕಾರ್ಯಕರ್ತರ ಮುಂದೆ ಅತ್ಯಂತ ಮುಕ್ತವಾಗಿ ಮಾತನಾಡಿದೆ. ಒಂದು ರೈಲ್ವೆ ರೂಟ್ ಯಶಸ್ವಿ ಆಗಬೇಕಾದ್ರೆ ಅದು ಲಾಜಿಸ್ಟಿಕಲ್ ಲೋಡ್ ಜಾಸ್ತಿ ಇರಬೇಕು, ಪ್ಯಾಸೆಂಜರ್ ಲೋಡ್ ಕಡಿಮೆ ಇರಬೇಕು. ಪ್ಯಾಸೆಂಜರ್ನ ಮೇಲೆ ಒಂದು ರೈಲ್ವೆ ಲೈನ್ ಡಿಪೆಂಡೆಂಟ್ ಆಗಿದ್ರೆ ಅದು ಫೀಸಿಬಲ್ ರೂಟ್ ಆಗೋದಿಲ್ಲ. ಅದಕ್ಕೆ ರೈಲ್ವೆ ತುಂಬಾ ಬೆಂಬಲವನ್ನು ಕೊಡೋದಿಲ್ಲ. ಹಾಗಾಗಿ ಈ ದಿಸೆಯಿಂದ ಯೋಚನೆ ಮಾಡಿ ಈ ರೈಲ್ವೆ ರೂಟ್ ಅನ್ನ ಹೇಗೆ ಮುಂದುವರಿಸಬಹುದು ಅನ್ನುವಂಥದ್ದನ್ನು ಕೂಡ ಅಧ್ಯಯನ ಮಾಡಿ ನಾನು ಅಧಿಕಾರಿಗಳ ಜೊತೆ ಮಾತನಾಡಿ, ಪುಣ್ಯಕ್ಕೆ ನಮಗೆ ಇವತ್ತು ರೈಲ್ವೆ ರಾಜ್ಯ ಸಚಿವರು ನಮ್ಮ ರಾಜ್ಯದವರೇ ಆಗಿದ್ದಾರೆ, ಸೋಮಣ್ಣನವರು. ಹಾಗಾಗಿ ನೇರವಾಗಿ ಹೋಗಿ ಮಾತನಾಡಿ ಅವರ ಹತ್ರ ಒಂದು ಒತ್ತಡ ಹಾಕಿ ಮುಂದುವರಿಸುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಸೋಮಣ್ಣನವರು ಒಂದು ಕೆಲಸಗಾರ, ಅವರ ಕೆಲಸ ಹಿಡಿದ್ರೆ ಅದಕ್ಕೆ ಛಲಬಿಡದ ತ್ರಿವಿಕ್ರಮನಂತೆ ಅದರ ಹಿಂದೆ ಹಿಡಿದು ಕೆಲಸ ಮಾಡುವಂತ ಒಂದು ಸಾಮರ್ಥ್ಯ ಇರುವಂತ ವ್ಯಕ್ತಿ. ಹಾಗಾಗಿ ಅವರ ಸ್ಥಾನಮಾನವನ್ನ ನಾವು ಹೇಗೆ ನಮ್ಮ ಜಿಲ್ಲೆಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಪೂರಕವಾಗಬಹುದು ಅನ್ನುವಂಥ ದೃಷ್ಟಿಯಿಂದ ಯೋಚನೆ ಮಾಡ್ತೇನೆ ಅನ್ನುವಂಥದ್ದನ್ನ ಹೇಳಿಕೊಂಡು ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಸಹಕಾರ ಪ್ರೀತಿ ಸದಾ ಇರಬೇಕು. ನಾನು ಹೋದಲ್ಲಿ ಬಂದಲ್ಲಿ ಒಂದೇ ವಿಷಯ ಹೇಳೋದು, ನಾನು ತುಳುನಾಡಿನ ದೈವದೇವರನ್ನು ನಂಬಿಕೊಂಡು ಇಲ್ಲಿವರೆಗೆ ಬಂದವರಿಗೆ ಮುಂದೆ ಕೂಡ ತುಳುನಾಡಿನ ದೈವದೇವರ ಆಶೀರ್ವಾದವನ್ನು ಕೋರ್ತೇನೆ, ನಿಮ್ಮ ಪ್ರೀತಿ ಸಹಕಾರವನ್ನು ಕೋರ್ತೇನೆ. ಯಾಕೆಂದ್ರೆ ಇದು ಎರಡಿದ್ರೆ ನಾವು ಒಟ್ಟಾಗಿ ಒಂದಾಗಿ ಈ ಜಿಲ್ಲೆಯನ್ನ ಒಂದು ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮಾಡಬಹುದು. ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯನ್ನ ಅಭಿವೃದ್ಧಿಯ ಪಥದಲ್ಲಿ ನಾವೆಲ್ಲ ಒಟ್ಟಾಗಿ ಕೊಂಡೊಯ್ಯಬಹುದು ಅನ್ನುವಂತ ವಿಷಯವನ್ನು ತಿಳಿಸ್ತಾ ನನ್ನ ವಿನಂತಿ ಎಲ್ಲ ಕಾರ್ಯಕರ್ತರಲ್ಲಿ ಒಂದೇ, ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿವೆ. ಅದು ಆಯುಷ್ಮಾನ್ ಭಾರತ್ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಇರ್ಬೋದು, ಪ್ರಧಾನಮಂತ್ರಿ ವೈಯಕ್ತಿಕವಾಗಿ ಲಾಭ ಕೊಡಬಲ್ಲಂತ ಯೋಜನೆಗಳು ತುಂಬಾ ಇದೆ. ನಮ್ಮ ಕಾರ್ಯಕರ್ತರು ಒಂದಷ್ಟು ಮೆಚೂರ್ಡ್ ಆಗಿ ತಮ್ಮ ಬೂತ್ ನಲ್ಲಿರುವಂತಹ ಈ ಯೋಜನೆಗಳಿಗೆ ಯಾರು ಲಾಭಾರ್ಥಿಗಳಾಗಬಹುದು ಅನ್ನುವಂಥದ್ದನ್ನೊಂದು ಪಟ್ಟಿ ಮಾಡಿದರೆ ನಾವು ಅದನ್ನು ಹೇಗೆ ಜೋಡಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ. ಒಂದು, ಕೇಂದ್ರ ಸರ್ಕಾರದ ದೊಡ್ಡ ಯೋಜನೆಗಳು, ಎರಡನೇದು ಈ ರೀತಿಯ ಕಾರ್ಯಕ್ರಮಗಳು. ಹಾಗಾಗಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಎರಡು ದೃಷ್ಟಿಯಿಂದಲೂ ನಾವು ಯೋಚನೆ ಮಾಡಬೇಕಾಗ್ತದೆ. ಕಾರ್ಯಕ್ರಮಗಳ ಅನುಷ್ಠಾನ ಯಶಸ್ವಿಯಾಗಿ ಆಗ್ಬೇಕಾದ್ರೆ ಅಧಿಕಾರಿಗಳ ಬೆನ್ನಿಡುವುದು ಒಂದು ಭಾಗ ಆದ್ರೆ
ನಮ್ಮ ಕಾರ್ಯಕರ್ತರು ಲಾಭಾರ್ಥಿಗಳನ್ನ ಹುಡುಕಿಕೊಂಡು ಅವರಿಗೆ ಕಾರ್ಯಕ್ರಮಗಳನ್ನು ಮುಟ್ಟಿಸುವ ದೃಷ್ಟಿಯಿಂದ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಧಾನಮಂತ್ರಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು ಒಂದು ಇತಿಹಾಸ ನಿರ್ಮಾಣದ ಕೆಲಸವನ್ನ ಮಾಡಿದ್ದೇವೆ. ಈ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಕಾಲದಲ್ಲಿ 150 ಸ್ಥಾನ ಬಂದ್ರೆ ಕಷ್ಟ, 170 ಬಂದ್ರೆ ಕಷ್ಟ, 180 ಬಂದದ್ದು ದೊಡ್ಡದು ಅನ್ನುವಂಥದ್ದು ಹೇಳುವಂತ ಕಾಲ ಇತ್ತು. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 3ನೇ ಬಾರಿ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ, ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವನ್ನು ತರುವಲ್ಲಿ ನಾವೆಲ್ಲ ಯಶಸ್ವಿಯಾಗಿದ್ದೇವೆ. ಇದೊಂದು ಇತಿಹಾಸ ನಿರ್ಮಾಣದ ಕಾರ್ಯ ಅನ್ನುವಂಥದ್ದನ್ನು ನಾವೆಲ್ಲ ತೆಗೆದುಕೊಂಡು ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಇಡೀ ಸಚಿವ ಸಂಪುಟಕ್ಕೆ ದೇವರ ಆಶೀರ್ವಾದವನ್ನು ಬೇಡ್ತಾ ನಿಮ್ಮೆಲ್ಲರ ಸಹಕಾರವನ್ನ ನಾನು ಕೋರ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರವಾಸಗಳನ್ನು ಜೋಡಿಸ್ತೇನೆ, ಕಾರ್ಯಕರ್ತರ ಆಧಾರಿತ ಪ್ರವಾಸಗಳನ್ನು ಜೋಡಿಸ್ತೇನೆ. ಯಾಕೆಂದ್ರೆ ಕಾರ್ಯಕ್ರಮ ಆಧಾರಿತ ಪ್ರವಾಸ ಜೋಡಿಸುವುದು ನಮಗೊಂದು ಸ್ವಲ್ಪ ಕಷ್ಟ ಆಗಬಹುದು. ಯಾಕೆಂದ್ರೆ ಈಗಲೇ ಏನಾಗ್ತದೆ, ಒಂದು ವಿಟ್ಲದಲ್ಲಿ ಒಂದು ಕಾರ್ಯಕ್ರಮ ಇದ್ರೆ ವಾಮನ ಪದವಿನಲ್ಲಿ ಇನ್ನೊಂದು ಕಾರ್ಯಕ್ರಮ ಇರ್ತದೆ, ಮತ್ತೊಂದು ಸುಳ್ಯದಲ್ಲಿ ಇರ್ತದೆ. ಹಾಗಾಗಿ ನಾನು ಅತ್ಯಂತ ಮುಕ್ತವಾಗಿ ನಿಮಗೆ ಹೇಳ್ತಾ ಇದ್ದೇನೆ, ಕಾರ್ಯಕ್ರಮ ಆಧಾರಿತ ಪ್ರವಾಸಗಳನ್ನು ಜೋಡಿಸೋದು ಕಷ್ಟ ಆಗಬಹುದು. ಕಾರ್ಯಕರ್ತರ ಭೇಟಿ ಆಧಾರಿತ, ಕಾರ್ಯಕರ್ತರ ಸಂವಾದ ಆಧಾರಿತ, ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಆಧಾರಿತ ಕಾರ್ಯಕ್ರಮಗಳನ್ನು ಖಂಡಿತವಾಗಿಯೂ ನಾವು ಜೋಡಿಸ್ತೇನೆ. ಅದಕ್ಕೆ ಮಂಡಲ ಅಧ್ಯಕ್ಷರ ಸಹಕಾರ ಬೇಕು, ಶಾಸಕರ ಸಹಕಾರ ಬೇಕು, ಎಲ್ಲ ಪಾರ್ಟಿಯ ಹಿರಿಯ ನಾಯಕರ ಸಹಕಾರ ಬೇಕು, ಕಾರ್ಯಕರ್ತರ ಸಹಕಾರ ಬೇಕಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸುವ ಕೆಲಸವನ್ನು ಮಾಡುವ. ಯಾಕೆಂದ್ರೆ ನಮ್ಮ ಸಂಘಟನೆ ಒಂದು ವಿಚಾರ ಆಧಾರಿತ ಸಂಘಟನೆ. ಈ ಜಿಲ್ಲೆಯಲ್ಲಿ ಈ ವಿಚಾರ ಉಳಿಬೇಕು, ಹಿಂದುತ್ವ ಉಳಿಬೇಕು, ಹಿಂದೂ ಸಮಾಜ ಗಟ್ಟಿಯಾಗಿ ಬದುಕಬೇಕು, ನ್ಯಾಯಯುತವಾಗಿ ಗೌರವಯುತವಾಗಿ ಬದುಕಬೇಕಾದ ಅವಶ್ಯಕತೆ ಇದೆ. ಅದಕ್ಕಿರುವಂತಹ ಸವಾಲುಗಳು ಕಾರ್ಯಕರ್ತರಾದ ನಿಮಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ನಿಮಗೆ ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ನಾವು ಸಂಘಟನೆಯನ್ನು ಗಟ್ಟಿಗೊಳಿಸೋಣ, ಕಾರ್ಯಕರ್ತರನ್ನ ಬಲಯುತಗೊಳಿಸೋಣ, ಕಾರ್ಯಕರ್ತರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.